ಸೊ ಎಲ್ರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಬಂದು ಮಿನಿ ಬ್ಲಾಗ್ ಆಗಿರುತ್ತೆ. ಸೊ ಕ್ಲಾಸ್ಲಿ ಕೂತಿದ್ದು ನಮಗೆ ನನ್ನ ಫ್ರೆಂಡ್ ಒಬ್ಬ ಇಲ್ಲಿಂದ 32 ಕಿಲೋಮೀಟರ್ ದೂರದಲ್ಲೇ ಒಂದು ಯಾವುದೊಂದು ಬೆಟ್ಟ ಇದೆ ಅಂತ ಹೇಳ್ದ. ಸೊ ಅದಕ್ಕೆ ನಮ್ಮ ಫ್ರೆಂಡ್ಸ್ ಎಲ್ಲ ಹೊರಡ್ವಿ. ಸೊ ನೋಡಿ ಹೋಗ್ಬೇಕಾದ್ರೆ ರೋಡ್ ಅಂತೂ ಸಕ್ಕದಾಗಿತ್ತು, ಎಲ್ಲ ಫುಲ್ ಫಾರ್ಮಸ್ ಅದು ಮಾಡ್ತಾಯಿದ್ರು. ಆ್ಯಂಡ್ ಇದು ಹೋಗೋ ರೂಟು. ಸೊ ಈ ರೂಟಲ್ಲಿ ಹೋಗ್ಬೇಕಾದ್ರೆ ಫುಲ್ಲು ಮರ ಗಿಡ ನೋಡಿ, ಫುಲ್ ಒಳಗಡೆ ಹೋಗೋ ರೂಟ್ ಮಾತ್ರ ಸಕ್ಕದಾಗಿತ್ತು. ಬಟ್ ನಾವು ಹೋಗಿದ್ದ ರೂಟು ಬೇರೆ ಎಲ್ಲೋ ಒಂದು ಕಡೆ ಮಿಸ್ ಹೊಡೆದ್ಬಿಡ್ತು. ನಾವು ಹೋಗ್ಬೇಕಿದ್ದು ಬೆಟ್ಟ ಬಂದಲ್ಲಿ ಇದೆಯಲ್ಲ ಅದು, ಬಟ್ ನಾವು ಈ ಗೂಗಲ್ ನಂಬ್ಕೊಂಡು ಬೇರೆ ಕಡೆ ಎಲ್ಲ ಹೋಗಿ ಬೇರೆ ಕಡೆ ತಗ್ಲಾಕೊಂಡು ಅದೇ ಗ್ಯಾಪಲ್ಲಿ ಸುತ್ತಿರೋ ಫುಲ್ ಮಾವಿನ ತೋಟ ಇತ್ತು. ಫುಲ್ ಎಲ್ಲ ನೋಡಿಕೊಂಡು ಆ ಪಾತ ನಡ್ಕೊಂಡು ಹೋಗ್ತಿದ್ದೆ. ಆ ಕಡೆ ಫುಲ್ ಫಾರ್ಮಿಂಗ್ ಎಲ್ಲ ಮಾಡಿದ್ದು, ಫುಲ್ ಗ್ರೀನರಿ. ಅಲ್ಲೇ ಮಾವಿನಕಾಯಿ ಸಿಕ್ತು, ತಿನ್ಕೊಂಡು ಫ್ರೆಂಡ್ಸ್ ಹತ್ರ ಮಾತಾಡ್ಕೊಂಡು ಎಲ್ಲ ಜೊತೆಗೆ ನಡ್ಕೊಂಡು ಹೋಗ್ತಾ. ಆ ಪಾತಲ್ಲಿ ಹೋಗ್ಬೇಕಾದ್ರೆ ಫುಲ್ ಡ್ರೈ, ಅಷ್ಟು ಡ್ರೈ ಇರಲಿಲ್ಲ, ಫುಲ್ ಗ್ರೀನ್ ಇತ್ತು, ಫುಲ್ಲು ಡೆನ್ಸ್ ಇತ್ತು. ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ವಿ, ಹಂಗೆ ನಡ್ಕೊಂಡು ಹೋದ್ವಿ. ಬಟ್ ಎಂಡಲ್ಲಿ ನೋಡಿದ್ರೆ ಏನೂ ಸಿಕ್ಕಿಲ್ಲ. ಸೊ ನಾವೇ ಒಂದು ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಬನ್ರಿ ಈ ಕಡೆ ಹೋಗೋಣ ಅಂದ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಸೊ ಹಂಗೆ ಮೇಲೆ ಹೋದ್ವಿ ನಡ್ಕೊಂಡು. ಅವ್ನು ನನ್ನ ಫ್ರೆಂಡ್ ವಿಕಾಸ್ ಮಾವಿನಕಾಯಿ ಕಿತ್ಕೋಬೇಕಂತ ಇದ್ದ. ಸೊ ಹಂಗೆ ನಡ್ಕೊಂಡು ಹೋಗಿ ಯಾವುದೋ ಒಂದು ಚಿಕ್ಕ ಬೆಟ್ಟ ಹತ್ತಿದ್ವಿ, ಟ್ರೆಕ್ ಮಾಡಿದ್ವಿ ಮೇಲೆ. ಅಲ್ಲಿ ಹೋಗ್ಬೇಕು ಮಿಸ್ ಆಗಿ ಇಲ್ಲಿ ಬಂದಿದ್ವಿ. ಇಲ್ಲಿ ನಿಂತ್ಕೊಂಡು ವ್ಯೂ ನೋಡ್ಕೊಂಡು ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಮಾತಾಡ್ಕೊಂಡು ಆ ಗ್ಯಾಪಲ್ಲಿ ಒಂದು ಮಸ್ತ್ ರೀಲ್ ಶೂಟ್ ಮಾಡಿದ್ವಿ, ಕ್ರೇಜಿಯಾಗಿ ಬಂದಿದೆ. ಆ್ಯಂಡ್ ತಿರ್ಗಾ ವಾಪಸ್ ಬಂದಾಗ ಸುಂಕಲ್ಲ ಅಂತ ವಾಪಸ್ ಮನೆಗೆ ಹೋಗಿ ನನ್ನ ಫ್ರೆಂಡ್ ಓವರೋಡಲ್ಲಿ ರೇಗಿಸ್ಕೊಂಡು ಆಮೇಲೆ ವಾಪಸ್ ಎಲ್ಲ ಮನೆಗೆ ಹೋದ್ವಿ. ಮಿಥುನೊಬ್ಬ ಬಂದಿರಲಿಲ್ಲ, ಅವನೊಬ್ಬ ಮಿಸ್ಸಿಂಗು. ಸೊ ಅಷ್ಟೇ, ಎಲ್ಲ ವಾಪಸ್ ಮನೆ ಕಡೆ ಹೋದ್ವಿ ಅಷ್ಟೇ ಗೈಸ್.